ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಬರೋ ಎಷ್ಟೋ ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಾವು ಮಾಡ್ತಾ ಇರೋ ಸರಿಯಲ್ಲದ ಆಲೋಚನೆಗಳು. ಇದರಿಂದ ನಮ್ಮ ಡೈಲಿ ಲೈಫ್ ಎಷ್ಟೋ ಡಿಸ್ಟರ್ಬೆನ್ಸಿಂದ ಕೂಡಿರುತ್ತೆ. ತುಂಬ ಜನಕ್ಕೆ ಈ ನೆಗೆಟಿವ್ ಥಾಟ್ಸ್ ಯಾಕೆ ಬರುತ್ತೆ, ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಅರಿವು ಇರೋದಿಲ್ಲ. ಇವತ್ತಿನ ಧ್ಯಾನದಲ್ಲಿ ನಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿಕೊಳ್ಳೋಣ. ಈ ಸಂಕಲ್ಪ ಧ್ಯಾನವನ್ನು ನೀವು 41 ಡೇಸ್ ಮಾಡಿದಾಗ ನಿಮ್ಮ ಆಲೋಚನೆಗಳಲ್ಲಿ ಎಷ್ಟೋ ಬದಲಾವಣೆಗಳು ಬರುತ್ತೆ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸುಖ ಸ್ಥಿರಾಸನದಲ್ಲಿ ಕೂತ್ಕೊಂಡು ನಿಮ್ಮ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡ್ತಾ ನಿಮ್ಮ ಕೈಯನ್ನು ಲಾಕ್ ಮಾಡಿ. ಯಾವುದೇ ಥರದ ಆಲೋಚನೆ ಬೇಡ, ಮಂತ್ರ ಜಪ ಬೇಡ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ನಿಮಗೋಸ್ಕರ ನೀವು ಈ ಧ್ಯಾನವನ್ನು ಮಾಡಿ. ನಾನು ಹೇಳೋ ಪ್ರತಿ ಸಂಕಲ್ಪವನ್ನು ದೃಢವಾಗಿ ನಿಶ್ಚಲವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹೋಗಿ. ಆಗ ಎಷ್ಟೋ ಬ್ಲಾಕೇಜಸ್ ಎಲ್ಲವೂ ಕೂಡ ರಿಲೀಸ್ ಆಗ್ತವೆ. ಆ್ಯಂಡ್ ಸಂಪೂರ್ಣ ನಂಬಿಕೆಯಿಂದ ಈ ಧ್ಯಾನವನ್ನು ಮಾಡಿ. ಈ ಧ್ಯಾನ ಮಾಡಬೇಕಾದ್ರೆ ಅದ್ಭುತವಾಗಿ ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್ ಜೊತೆ, ಎನರ್ಜೀಸ್ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ. ಆಗ ನಾವೇನು ಸಂಕಲ್ಪ ಮಾಡಿದ್ರೂ ಏನು ಅಂದ್ಕೊಂಡ್ರೂ ಕೂಡ ಸಂಪೂರ್ಣವಾಗಿ ನೆರವೇರ್ತಾ ಹೋಗುತ್ತೆ. ಆದ್ದರಿಂದ ಅವೇರ್ನೆಸ್ಸಲ್ಲಿ ಇತ್ಕೊಂಡು ನಾನು ಹೇಳೋ ಎಲ್ಲ ಸಂಕಲ್ಪಗಳನ್ನು ಮನಸ್ಸಿನಲ್ಲೇ ಅನ್ಕೊತಾ ಹೋಗಿ. ಮೊದಲೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ಇನ್ವೈಟ್ ಮಾಡೋಣ ನಮ್ಮ ಈ ಧ್ಯಾನಕ್ಕೆ. ಮಹಾವತಾರ್ ಬಾಬಾಜಿಯನ್ನು, ದ ಗ್ರೇಟ್ ಸೆಂಟ್ರಲ್ ಸನ್ ಎನರ್ಜೀಸನ್ನು ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಸದಾನಂದ ಯೋಗಿಯವರನ್ನು, ಡಿವೈನ್ ಲೈಟ್, ಗೋಲ್ಡನ್ ಪಿರಮಿಡ್ಸನ್ನು, ಆರ್ಕುಟೋರಿಯನ್ಸ್ ಅವರ ಲಿಕ್ವಿಡ್ ಲೈಟ್ ಚೇಂಬರ್ಸನ್ನು ಈ ಧ್ಯಾನಕ್ಕೆ ನಾವು ಆಹ್ವಾನ ಮಾಡೋಣ. ಕಾರ್ಮಿಕ್ ಬೋರ್ಡ್ ಮೆಂಬರ್ಸನ್ನು, ಡಿವೈನ್ ಡೈರೆಕ್ಟರ್ ಮನು ಅವರನ್ನು, ಗಾಡೆಸ್ ಲಿಬರ್ಟಿಯನ್ನು, ಅಸೆಂಡೆಡ್ ಲೇಡಿ ಮಾಸ್ಟರ್ ನಾಡಾ ಎಲೋಹಿಮಾನು, ಆರ್ಕೇಂಜಲ್ ಮೆಟಟ್ರಾನನ್ನು ಕೂಡ ನಮ್ಮ ಈ ಅದ್ಭುತವಾದ ಧ್ಯಾನಕ್ಕೆ ನಾವು ಆಹ್ವಾನಿಸೋಣ. ಸಪ್ತ ಋಷಿಗಳು, 7 ರೇಸ್ ಮಾಸ್ಟರ್ಸನ್ನು ಕೂಡ ಈ ಧ್ಯಾನಕ್ಕೆ ಆಹ್ವಾನ ಮಾಡ್ತಾ ಅವರೆಲ್ಲರ ಚೈತನ್ಯ ನಮ್ಮ ಚೈತನ್ಯ ಒಂದಾಗಲಿ ಅಂತ ಕೇಳ್ಕೊಳ್ತಾ ಈ ಧ್ಯಾನವನ್ನು ಮುಂದುವರಿಸೋಣ. ಈಗ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ: ನನ್ನ ಪೂರ್ಣಾತ್ಮ ಸೃಷ್ಟಿ ಮಾಡಿದ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ನನ್ನ ಬ್ರಹ್ಮರಂಧ್ರದ ಮೇಲೆ ಸಂಪೂರ್ಣವಾಗಿ ಸ್ಥಾಪಿತಗೊಳ್ಳಲಿ. ಅಲ್ಲಿ ಇರೋ ಸರಿಯಲ್ಲದವುಗಳನ್ನೆಲ್ಲನೂ ಕೂಡ ಬಿಡುಗಡೆಯಾಗಿ ನನ್ನ ಶರೀರದ ಅಣುಗಳೆಲ್ಲವೂ ಕೂಡ ನನ್ನ ಪೂರ್ಣಾತ್ಮನ ಶಕ್ತಿ, ಜ್ಞಾನ, ಸ್ಥಿತಿಗಳಿಂದ ತುಂಬಿ ಹೋಗಬೇಕು. ನನ್ನ ದಿವ್ಯತ್ವವನ್ನು, ಆತ್ಮತತ್ವವನ್ನು, ಆತ್ಮಶಕ್ತಿಯನ್ನು ಪೂರ್ತಿಯಾಗಿ ನಾನು ಒಪ್ಪಿಕೊಳ್ತಾ ಇದ್ದೇನೆ, ಅಂಗೀಕರಿಸ್ತಾ ಇದ್ದೇನೆ. ಇದಕ್ಕೆ ವ್ಯತಿರೇಕವಾದ ನನ್ನ ಭಾವನೆಗಳು, ಆಲೋಚನೆಗಳು, ನಂಬಿಕೆಗಳು ಪೂರ್ತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಉನ್ನತ ಸ್ಥಿತಿಗೆ ಸೇರೋಕೆ ನನ್ನ ಸುತ್ತ ಇರುವ ಆಸ್ಟ್ರಲ್ ಮಾಸ್ಟರ್ಸ್ಗೆ
7 ರೇಸ್ ಮಾಸ್ಟರ್ಸ್ಗೆ, ಸಪ್ತ ಋಷಿಗಳಿಗೆ ನಾನು ಸಂಪೂರ್ಣವಾಗಿ ಸರೆಂಡರ್ ಆಗ್ತಾ ಇದ್ದೀನಿ. ನನ್ನ ದೇಹಗಳಲ್ಲಿರೋ ಚಕ್ರಗಳು ಎಲ್ಲವೂ ಆ ಮಾಸ್ಟರ್ಸ್ಗೆ ಅರ್ಪಿಸ್ತಾ ಇದ್ದೇನೆ. ಒಂದು ದೊಡ್ಡ ಆಸ್ಟ್ರಲ್ ಗೋಲ್ಡನ್ ಪಿರಮಿಡನ್ನು ನೀವು ಇನ್ವೈಟ್ ಮಾಡ್ಕೊಳ್ಳಿ. ಆ ಗೋಲ್ಡನ್ ಪಿರಮಿಡ್ ನಿಮ್ಮ ತಲೆ ಮೇಲೆ ಸ್ಥಾಪಿತವಾಗಿ ಅದ್ಭುತವಾದ ಗೋಲ್ಡನ್ ಎನರ್ಜೀಸ್ ನಿಮ್ಮ ಮೇಲೆ ಧಾರಾಕಾರವಾಗಿ ಹರಿದು ಬರ್ತಾ ಇದೆ. ಆ ಗೋಲ್ಡನ್ ಎನರ್ಜೀಸನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಗಮನಿಸಿ ಎನರ್ಜಿ ಚೇಂಜ್ ಆಗೋದನ್ನು, ಆ ನಿಮ್ಮ ಫ್ರೀಕ್ವೆನ್ಸಿ ಬದಲಾಗೋದನ್ನು ಗಮನಿಸಿ ಅವೇರ್ನೆಸ್ಸಿಂದ ಇರಿ. ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ, ಈ ಆತ್ಮ ಜನ್ಮ ತಗೊತಾ ಇದ್ದಾಗಿಂದ ಇಲ್ಲಿಯವರೆಗೂ ಅನೇಕ ಲೋಕಗಳಲ್ಲಿ, ಅನೇಕ ತಲಗಳಲ್ಲಿ, ಅನೇಕ ವಿಶ್ವಗಳಲ್ಲಿ ಮಾಡಿರೋ ಸರಿಯಲ್ಲದ ಆಲೋಚನೆಗಳಿಗೆ ಸಂಬಂಧಿಸಿದ ಎನರ್ಜಿ ರೂಪಗಳು, ಶರೀರಗಳು ಎಲ್ಲವೂ ಈ ಪಿರಮಿಡ್ ಕೆಳಗಡೆ ಬಂದು ಕೂರಬೇಕು. ಇವೆಲ್ಲವೂ ಧ್ಯಾನ ಮಾಡಿ ಕಾಂತಿಯಾಗಿ ಬದಲಾಗಬೇಕು. ಇವುಗಳಿಗೆ ಸಂಬಂಧಿಸಿದ ಸಂಬಂಧಗಳು, ಒಪ್ಪಂದಗಳು ಎಲ್ಲವೂ ನನ್ನ ಪ್ರಾಣಮಯ ಶರೀರದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಬೇಕೆಂದು ಆರ್ಕೇಂಜಲ್ ಮೈಕಲ್, ಆರ್ಕೇಂಜಲ್ ಮೆಟೆಟ್ರಾನನ್ನು ನಾನು ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅವೆಲ್ಲವೂ ಕಟ್ಟಾಗಿ ಬೀಳೋದನ್ನು ಗಮನಿಸ್ತಾ ಇರಿ ಸ್ನೇಹಿತರೆ. ನೀವು ಬಹಳಷ್ಟು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರೋದಕ್ಕೆ ಕಾರಣ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಸರಿಯಲ್ಲದ ಕರ್ಮಗಳು. ಇವುಗಳಿಂದ ಇವಾಗ ಸರಿಯಲ್ಲದ ಆಲೋಚನೆಗಳು, ನೆಗೆಟಿವ್ ಆಲೋಚನೆಗಳು ಯಾವಾಗಲೂ ನಿಮ್ಮನ್ನು ಕಾಡ್ತಾ ಇರ್ತವೆ. ಆದ್ದರಿಂದ ಈ ಸರಿಯಲ್ಲದ ಕರ್ಮಗಳಿಗೆ ಸಂಬಂಧಿಸಿದ ಜನ್ಮಗಳು, ಪರಿಸ್ಥಿತಿಗಳು, ವ್ಯಕ್ತಿಗಳು ನಿಮ್ಮ ಮುಂದೆ ಬಂದು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಅಂದ್ಕೊಳ್ಳಿ. ನೀವು ಯಾರಿಗೈತೆ ಹಾನಿ ಮಾಡಿದಿರೋ ಅವರೆಲ್ಲರೂ ಕೂಡ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದಾರೆ. ಅವರೆಲ್ಲರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳಿ. ನಾನು ಮಾಡಿರೋ ತಪ್ಪಿನ ಅರಿವು ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅವರೆಲ್ಲರಲ್ಲಿ ವಿನಂತಿಸ್ಕೊಳ್ರಿ. ಅವರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ. ಅವರೆಲ್ಲರೂ ಕೂಡ ಧ್ಯಾನ ಮಾಡಿ ಆತ್ಮಜ್ಞಾನವನ್ನು ಹೊಂದಿ ನಿಮ್ಮನ್ನು ಕ್ಷಮಿಸಿ ಅವರ ಎಲ್ಲ ಶರೀರಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲ ಶರೀರಗಳಿಂದ ಕೂಡ, ನಿಮ್ಮ ಚೈತನ್ಯದಿಂದ ಕೂಡ ಅವರಿಗೆ ಸಂಬಂಧಿಸಿದ ಸರಿಯಲ್ಲದ ಶಕ್ತಿಗಳು ಪೂರ್ತಿಯಾಗಿ ಬಿಡುಗಡೆಯಾಗಿ ಕಾಂತಿಯಾಗಿ ಬದಲಾಗಬೇಕು ಅಂತ ಅಂದ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಎನರ್ಜಿ ಕಾರ್ಡ್ಸ್ ನಿಮ್ಮ ಶರೀರಗಳಿಂದ ಪೂರ್ತಿಯಾಗಿ
ಕತ್ತರಿಸಲ್ಪಡಬೇಕು. ಈಗ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಟಿವಿ ನೋಡೋದ್ರ ಮೂಲಕ, ಇಂಟರ್ನೆಟ್ ಉಪಯೋಗ ಮಾಡೋದ್ರ ಮೂಲಕ, ವಿಡಿಯೋದ ಮೂಲಕ, ಇಲ್ಲ ಏನಾದರೂ ಓದಿದಾಗ, ಸರಿಯಲ್ಲದನ್ನು ನೋಡಿದಾಗ, ಅದರ ಮೇಲೆ ಒಂದು ಅಭಿಪ್ರಾಯ ಆದಾಗ, ಇನ್ನೊಬ್ಬರ ಮೇಲೆ ತೀರ್ಪುಗಳನ್ನು ಹೇಳಿದಾಗ, ಜಡ್ಜ್ಮೆಂಟ್ ಆದಾಗ, ಈ ಥರ ಆಲೋಚನೆಗಳ ಮೂಲಕ ಏರ್ಪಾಡಾದ ಶಕ್ತಿ ಪ್ರತಿಬಂಧಕಗಳು ನನ್ನ ಶರೀರಗಳಿಂದ, ಆಲೋಚನಾ ಪದರಗಳಿಂದ ಪೂರ್ತಿಯಾಗಿ ಬಿಡುಗಡೆಯಾಗಬೇಕು ಅಂತ ಅಂದ್ಕೊಳ್ಳಿ. ಸರಿಯಲ್ಲದ ಮಾಧ್ಯಮಗಳ ಮೂಲಕ ನಮ್ಮ ಆರಾದಲ್ಲಿ, ಶರೀರಗಳಲ್ಲಿ ರಂಧ್ರಗಳು, ಬಿರುಕುಗಳು ಏರ್ಪಾಡಾಗಿ ಏನಾಗುತ್ತೆ, ನಾವು ಎಷ್ಟೇ ಧ್ಯಾನ ಮಾಡಿ ವಿಶ್ವಶಕ್ತಿಯನ್ನು ಹೊಂದುತ್ತಿದ್ದರೂ ಕೂಡ ಆ ಬಿರುಕುಗಳ ಮೂಲಕ, ಆ ರಂಧ್ರಗಳ ಮೂಲಕ ವಿಶ್ವಶಕ್ತಿ ಲೀಕೇಜ್ ಆಗ್ತಾ, ವೃಧಾ ಆಗ್ತಾ ಇರುತ್ತೆ, ಅಂದರೆ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಸಂಕಲ್ಪವನ್ನು ಮಾಡೋಣ. ಇದಕ್ಕೆ ಸಂಬಂಧಿಸಿದ ಶಕ್ತಿಪರವಾದ ಬಿರುಕುಗಳು, ರಂಧ್ರಗಳು ಸೃಷ್ಟಿ ಮಾಡೋ ಸರಿಯಲ್ಲದ ಆಲೋಚನೆಗಳು, ಆಲೋಚನಾ ರೂಪಗಳು ಪೂರ್ತಿಯಾಗಿ ಸರಿಯಾಗಬೇಕು. ಅವೆಲ್ಲವೂ ಗುಣವಾಗಿ ಆ ರಂಧ್ರಗಳು, ಬಿರುಕುಗಳು ಮುಚ್ಚಿ ಹೋಗಿ ಆರಾ, ಶರೀರಗಳು ಸಂಪೂರ್ಣವಾಗಿ ಕಾಂತಿಯಿಂದ ತುಂಬಲಿ ಅಂತ ಅಂದ್ಕೊಳ್ಳಿ. ಮನಸ್ಸಿನಲ್ಲಿ ಇದಕ್ಕೆ ಸಂಬಂಧಿಸಿದ ಗುರುತುಗಳು, ಚಿತ್ರಗಳು ಪೂರ್ತಿಯಾಗಿ ರಿಲೀಸ್ ಆಗಬೇಕು ಅಂತ ಅಂದ್ಕೊಳ್ಳಿ. ನೋಡ್ತಾ ನೋಡ್ತಾ ಇದ್ದಂತೆ ನಿಮ್ಮ ಆರಾದಲ್ಲಿ ಬಿಟ್ಟಿರೋ ಬಿರುಕುಗಳು ತನ್ನಂತಾನೇ ನಯವಾಗ್ತಾ ಇವೆ, ಹೀಲಾಗ್ತಾ, ಅವೆಲ್ಲವೂ ಮುಚ್ಚಿ ಹೋಗ್ತಾ ನಿಮ್ಮ ಆರ ಸಂಪೂರ್ಣ ಶಕ್ತಿಯುತವಾಗಿ ತುಂಬ ಬಲಿಷ್ಠವಾಗ್ತಾ ಇರೋದನ್ನು ಗಮನಿಸಿ. ಅಕ್ವೇರಿಯನ್ ಕಾಲಕ್ಕೆ ಸಂಬಂಧಿಸಿದ ಮಾಸ್ಟರ್ಸನ್ನು ಇನ್ವೈಟ್ ಮಾಡೋಣ. ಅವರಿಂದ ಒಂದು ಕಾಂತಿಯ ಸ್ತಂಭ ನಿಮ್ಮ ಮೇಲೆ ಏರ್ಪಾಡಾಗಲಿ ಅಂತ ಅಂದ್ಕೊಳ್ಳಿ. ನಿಮ್ಮ ಎಲ್ಲ ಶರೀರಗಳು, ಶಕ್ತಿ ಕೇಂದ್ರಗಳು ಅಕ್ವೇರಿಯನ್ ಎನರ್ಜಿ ಕಾಂತಿಯಿಂದ ತುಂಬಿ ಹೋಗಬೇಕು. ಹಾಗೆ ಆ ಕಾಂತಿ ನಿಮ್ಮಿಂದ ಭೂಮಾತೆಗೆ ಅಂದಬೇಕು ಅಂತ ಅಂದ್ಕೊಳ್ಳಿ. ನೋಡ್ತಾ ನೋಡ್ತಾ ನಮ್ಮ ಒಳಗೆ ಒಂದು ಕಾಂತಿಯ ಸ್ತಂಭ, ಅಂದರೆ ಈ ಟ್ಯೂಬ್ಲೈಟ್ ಇರುತ್ತಲ್ಲ, ಅದಕ್ಕಿಂತ 100ರಷ್ಟು 1000ರಷ್ಟು ಅಧಿಕ ಕಾಂತಿಯಿಂದ ತುಂಬಿರೋ ಆ ಸ್ತಂಭ ನಿಮ್ಮ ಒಳಗಡೆ ಸೃಷ್ಟಿಯಾಗಿ ನಿಮ್ಮ ಎಲ್ಲ ಶರೀರಗಳನ್ನು, ಕೇಂದ್ರಗಳನ್ನು ಕಾಂತಿಮಯವಾಗಿ ಮಾಡ್ತಾ ಇದೆ. ಆ್ಯಂಡ್ ಆ ಕಾಂತಿ ನಿಮ್ಮಿಂದ ಭೂಮಾತೆಗೂ ಸಹ ಅಂದುತ್ತಾ ಇರೋದನ್ನು ಗಮನಿಸಿ. ವಾಟ್ ಅ ವಂಡರ್ಫುಲ್ ಮೂಮೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಮಗೆ ಈ ಅದ್ಭುತವಾದ ಅವಕಾಶ ಸಿಕ್ಕಿದ್ದಕ್ಕೆ ಎಷ್ಟೋ ಕೃತಜ್ಞತೆಗಳನ್ನು ತಿಳಿಸೋಣ. ಈ ಅದ್ಭುತವಾದ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ಇನ್ನೊಂದು ಸಂಕಲ್ಪವನ್ನು ಮಾಡೋಣ. ನನ್ನ ಆರಾದಲ್ಲಿ, ನನ್ನ ಶರೀರಗಳಲ್ಲಿ ತಕ್ಕುವ ಸ್ಥಾಯಿ, ಅಂದರೆ ಕೆಳಸ್ಥಾಯಿ ಎನರ್ಜಿ ಫ್ರೀಕ್ವೆನ್ಸಿಗೆ ಸಂಬಂಧಿಸಿದ ಆಲೋಚನೆಗಳು ಸಂಪೂರ್ಣವಾಗಿ ಬಿಡುಗಡೆಯಾಗಬೇಕು. ಸ್ನೇಹಿತರೆ, ನಮ್ಮ ಭಯಕ್ಕೆ, ನೋವು, ದುಃಖ, ಕೋಪ, ಅಸೂಯೆ, ಅಸಹ್ಯಕ್ಕೆ ಸಂಬಂಧಿಸಿದ ಆಲೋಚನೆಗಳು ಇವೆಲ್ಲವೂ ಕೂಡ
ಕೆಳಸ್ಥಾಯಿ ಫ್ರೀಕ್ವೆನ್ಸಿ ಶಕ್ತಿಯಿಂದ ತುಂಬಿರುತ್ತೆ. ನಾವು ಪದೇ ಪದೇ ಈ ಥರ ಸರಿಯಲ್ಲದ ಕೆಳಸ್ಥಾಯಿ ಫ್ರೀಕ್ವೆನ್ಸಿಯ ಆಲೋಚನೆಗಳನ್ನು ಮಾಡ್ತಾ ಇದ್ದಾಗ ನಮಗೆ ತಿಳಿದೇನೆ ಒಂದು ದೊಡ್ಡ ಗಡ್ಡೆ ಕಟ್ಟಿ ಹೋಗಿರುತ್ತೆ. ಇದು ಬ್ಲಾಕೇಜ್ ಆಗಿ ಕ್ರಿಯೇಟ್ ಆಗಿ ನಮಗೆ ಪದೇ ಪದೇ ಅದೇ ಥರದ ಆಲೋಚನೆಗಳನ್ನು ತಂದು ಕೊಡ್ತಾ ಇರುತ್ತೆ. ಈ ಥರದ ಸರಿಯಲ್ಲದ ಗಡ್ಡೆಗಳೆಲ್ಲವೂ ಈ ಅಕ್ವೇರಿಯನ್ ಕಾಂತಿ ಸ್ತಂಭದ ಮೂಲಕ ಪೂರ್ತಿಯಾಗಿ ಕರಗಿ ಹೋಗಲಿ ಅಂತ ಅಂದ್ಕೊಳ್ಳಿ. ನೋಡ್ತಾ ನೋಡ್ತಾ ಆ ಗಡ್ಡೆಯ ಗುಡ್ಡ ಕರೋದನ್ನು ಗಮನಿಸಿ. ಬೇರೆಯವರ ಜೀವನದಲ್ಲಿ ನಡೀತಾ ಇರೋ ದುಃಖಕರವಾದ ವಿಷಯಗಳು, ದುರದೃಷ್ಟಕರ ಸಂಘಟನೆಗಳು, ಅಪಜಯಗಳು, ಇದಕ್ಕೆ ಸಂಬಂಧಿಸಿದ ನಮೂನೆಗಳು ನಿಮ್ಮ ಆಲೋಚನೆಗಳಲ್ಲಿ ಪದುರಾಗಿ ಏರ್ಪಾಡಾಗಿರುತ್ತೆ. ಇದನ್ನೇ ಬೇಸಾಗಿಟ್ಕೊಂಡು ನೀವು ಈ ವಾಸ್ತವದಲ್ಲಿ ಜೀವಿಸ್ತಾ ಇರ್ತೀರ. ಈ ಥರ ಸರಿಯಲ್ಲದವುಗಳೆಲ್ಲವೂ ಕೂಡ ಬಿಡುಗಡೆ ಮಾಡಿ ಬೇರೆಯವರ ಲೈಫ್ ಜರ್ನಿನೇ ಬೇರೆ, ನಮ್ಮ ಲೈಫ್ ಜರ್ನಿನೇ ಬೇರೆ. ಅವರಿಗೆ ಆದ ಅನುಭವಗಳು ನಮಗೆ ಆಗಬೇಕು ಅಂತ ಯಾವುದೇ ರೂಲ್ ಇರೋದಿಲ್ಲ. ಅವರ ಪಾಠ ಅವರಿಗೆ, ನಮ್ಮ ಪಾಠ ನಮಗೆ. ಆದ ಕಾರಣ ಬೇರೆಯವರಿಂದ ಸೃಷ್ಟಿಸಲ್ಪಟ್ಟ ಈ ಅಭಿಪ್ರಾಯಗಳು, ಪ್ಯಾಟ್ರನ್ಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ರಿಲೀಸ್ ಆಗಲಿ ಅಂತ ಅಂದ್ಕೊಳ್ಳಿ. ಅವೇರ್ನೆಸ್ಸಿಂದ ಇದ್ದು ಈ ಪ್ರತಿ ಸಂಕಲ್ಪವನ್ನು ದೃಢವಾಗಿ ನೀವು ಅಂದ್ಕೊಂಡಾಗ ಇಮ್ಮಿಡಿಯೇಟಾಗಿ ಆ ಸಂಕಲ್ಪಗಳೆಲ್ಲವೂ ಕೂಡ ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಆದ್ದರಿಂದ ಅವೇರ್ನೆಸ್ಸಲ್ಲಿರಿ, ನಿದ್ರೆಗೆ ಜಾರಬೇಡಿ. ಹಿಂದೆ ಆಗಿರೋ ನಿರಾಶೆ, ನಿರುತ್ಸಾಹ, ನಾವು ಹಿಂದಿನ ಜನ್ಮಗಳಲ್ಲಿ ನಿರಾಶೆ, ನಿರುತ್ಸಾಹ ಜೀವನಗಳನ್ನು ಜೀವಿಸಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದ ಶಕ್ತಿ ನಿಮ್ಮಿಂದ ಬಿಡುಗಡೆ ಮಾಡಿ ಸರಿಯಾದ ಉನ್ನತವಾದ ಆಲೋಚನೆಗಳನ್ನು ಮಾಡೋಕೆ ಅಡ್ಡಿ ಆಗ್ತಾ ಇರೋ ಎಲ್ಲ ಸರಿಯಲ್ಲದ ಶಕ್ತಿಗಳನ್ನು ನಿಮ್ಮ ಮನಸ್ಸಿನಿಂದ, ಆಲೋಚನೆಗಳಿಂದ ಪೂರ್ತಿಯಾಗಿ ಬಿಡುಗಡೆ ಮಾಡುವುದಾಗಿ ನಿಮ್ಮ ಗೈಡ್ ಏಂಜಲ್ಸ್ ಹಾಗೂ ಆರ್ಕುಟೋರಿಯನ್ಸನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದ ಸರಿಯಲ್ಲದ ಜೀವನ ಅನುಭವಗಳು, ಅವುಗಳ ಪ್ಯಾಟ್ರನ್ಸ್, ನಮೂನೆಗಳು ಪೂರ್ತಿಯಾಗಿ ತೊಲಗಿ ಹಾಕಬೇಕು ಎಂದು ನಿಮ್ಮ ಸುತ್ತ ಇರೋ ಆಸ್ಟ್ರಲ್ ಮಾಸ್ಟರ್ಸನ್ನು ಕೇಳ್ಕೊಳ್ಳಿ.
ಫ್ರೆಂಡ್ಸ್, ನಮ್ಮಲ್ಲಿರೋ ಭಯಗಳ ಮೂಲಕ ನೆಗೆಟಿವ್ ಆಲೋಚನೆಗಳು, ಕೆಳಸ್ಥಾಯಿ ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಭಾವೋದ್ವೇಗಗಳು, ಕೋಪ, ಅಸೂಯೆ, ಸ್ವಾರ್ಥ ಉಂಟು ಮಾಡುವ ಪರಿಸ್ಥಿತಿಗಳು, ಜೀವನ ಅನುಭವಗಳು ನಾವು ಹೊಂದುತ್ತಾ ಇರ್ತೀವಿ. ಈ ಭಯಕ್ಕೆ ಸಂಬಂಧಿಸಿದ ಸರಿಯಲ್ಲದ ಕಾರ್ಡ್ಸ್, ಸರಿಯಲ್ಲದ ಪರಿಕರಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಬಿಡುಗಡೆ ಮಾಡಬೇಕಾಗಿ ಆರ್ಕುಟೋರಿಯನ್ಸನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಈ ಭಯಕ್ಕೆ ಸಂಬಂಧಿಸಿದ ಸರಿಯಲ್ಲದ ಎಲ್ಲ ಕಾರ್ಡ್ಸ್ಗಳನ್ನು ನಮ್ಮಿಂದ ಬಿಡುಗಡೆ ಮಾಡಿ ಅಂತ ಆರ್ಕುಟೋರಿಯನ್ಸನ್ನು ರಿಕ್ವೆಸ್ಟ್ ಮಾಡೋಣ. ಈ ಭಯಗಳಿಂದನೇ ನಾವು ಎಷ್ಟೋ ಸರಿಯಲ್ಲದ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ. ಪದೇ ಪದೇ ಅದೇ ರೀತಿಯಾದ ಪರಿಸ್ಥಿತಿಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಸೊ ಆ ಥರದ್ದೆಲ್ಲವೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ರಿಲೀಸ್ ಆಗೋದನ್ನು ಗಮನಿಸಿ. ನಾವು ಎಷ್ಟೋ ಜನ್ಮಗಳನ್ನು ತಗೊಂಡಿರ್ತೀವಲ್ವ, ಎಷ್ಟೋ ಸಾರಿ ಈ ಭೂಮಿ ಮೇಲೆ ಜನ್ಮ ತಗೊಂಡಿರ್ತೀವಿ, ಅದೇ ರೀತಿಯಾಗಿ ಮರಣವನ್ನು ಹೊಂದಿರ್ತೀವಿ. ಪ್ರತಿಯೊಬ್ಬರೂ ಕೂಡ 4ರಿಂದ 7 ಹಿಂದಿನ ಜನ್ಮದ ಮರಣ ಭಯಗಳನ್ನು ಇವತ್ತು ಸಹ ಹೊತ್ತು ತರ್ತಾ ಇರ್ತಾರೆ. ಆದರೆ ಅವರಿಗೆ ಆ ಭಯದ ಮೂಲ ಅರಿವಿರೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಸರಿಯಾದ ನಿರ್ಣಯಗಳನ್ನು ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಎಮೋಷ್ನಲ್ಗ ನಾವು ಎಷ್ಟೋ ಕಷ್ಟವನ್ನು ಪಡ್ತಾ ಇರ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದ ಸಂಕಲ್ಪಗಳನ್ನು ನಾವು ಮಾಡೋಣ. ಈ ದಿನ ಈ ಸಂಕಲ್ಪಗಳ ಮೂಲಕ ಎಷ್ಟೋ ಭಯಗಳು, ಹಿಂದಿನ ಜನ್ಮದ ಭಯಗಳು, ಮರಣ ಭಯಗಳು ಎಲ್ಲವೂ ದಗ್ಧ ಆಗೋದನ್ನು ಗಮನಿಸಿ ಈ ಥರ ಅಂದ್ಕೊಳ್ಳಿ. ಹಿಂದಿನ ಜನ್ಮಗಳಲ್ಲಿ ಮರಣ ಹೊಂದುವಾಗ ಏರ್ಪಾಡಾದ ಭಯ, ನೋವುಗಳಿಗೆ ಸಂಬಂಧಿಸಿದ ಸರಿಯಲ್ಲದ ಗುರುತುಗಳು, ಮುದ್ರೆಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ, DNA ಪೂರ್ತಿಯಾಗಿ ಬಿಡುಗಡೆಯಾಗಿ ಅವೆಲ್ಲವೂ ಒಂದು ಕಾಂತಿಯಾಗಿ ಮಾರ್ಪಾಡಾಗಬೇಕು. ಆರ್ಕುಟೋರಿಯನ್ಸನ್ನು ಇನ್ವೈಟ್ ಮಾಡ್ತಾ ಈ ಮರಣ ಭಯಗಳಿಗೆ ಸಂಬಂಧಿಸಿದ ಏರ್ಪಾಡಾದ ಸರಿಯಲ್ಲದ ಕಾರ್ಡ್ಸ್, ಗುರುತುಗಳು ಈ ಕ್ಷಣವೇ ಬಿಡುಗಡೆ ಮಾಡಿ ಎಂದು ಅವರಲ್ಲಿ ಕೇಳಿಕೊಳ್ಳೋಣ. ಫ್ರೆಂಡ್ಸ್, ಹಿಂದಿನ ಜನ್ಮಗಳ ಅನುಭವಗಳ ಎಷ್ಟೋ ಜ್ಞಾಪಕಗಳು ನಮ್ಮ ಆತ್ಮದ ಸುತ್ತಲೂ ಒಂದು ಕಸ ಆಗಿ, ಧೂಳಿನ ಥರ ಉಂಟಾಗಿ ಎಷ್ಟೋ ಬ್ಲಾಕೇಜ್ ಕ್ರಿಯೇಟ್ ಆಗಿರುತ್ತೆ. ಆ ಅನುಭವಗಳ ಮೂಲಕ ಏರ್ಪಾಡಾದ ಸರಿಯಲ್ಲದ ಶಕ್ತಿಗಳು ಆತ್ಮದ ಎಲ್ಲ ಪೊರೆಗಳಿಂದ ಪೂರ್ತಿಯಾಗಿ ಶುದ್ಧಿ ಮಾಡಬೇಕು ಎಂದು ಆರ್ಕೇಂಜಲ್ ಮೆಟಟ್ರಾನ್, ಲೇಡಿ ಮಾಸ್ಟರ್ ನಾಡಾನ ನಾವು ಕೇಳ್ಕೊಳ್ಳೋಣ. ಈ ಲೇಡಿ ಮಾಸ್ಟರ್ ನಾಡ ಮತ್ತು ಆರ್ಕೇಂಜಲ್ ಮೆಟಟ್ರಾನ್ ನಮ್ಮ ಆತ್ಮಶಕ್ತಿ ಸುತ್ತಲೂ ಇರುವ, ನಮ್ಮ ಆಲೋಚನೆಗಳ ಸುತ್ತಲೂ ಇರುವ ಎಷ್ಟೋ ಬ್ಲಾಕ್ಸನ್ನು ಶುದ್ಧಿ ಮಾಡೋ ಎಷ್ಟೋ ಜ್ಞಾನವನ್ನು ಇವರು ಹೊಂದಿದ್ದಾರೆ. ಸೊ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳೋಣ. ಹಾಗೆ ಈ ಬ್ರಹ್ಮಾಂಡ ಲೋಕದಿಂದ ಆ ಕಾಂತಿಯನ್ನು ನಾವು ಆಹ್ವಾನ ಮಾಡೋಣ. ಈ ಕಾಂತಿ ನಿಮ್ಮ ಆತ್ಮದ ಸುತ್ತ ಎಲ್ಲ ಪದರುಗಳನ್ನು ಸಂಪೂರ್ಣವಾಗಿ ತುಂಬಿ ಅಲ್ಲಿ ಇರೋ ಶಕ್ತಿ ಪ್ರತಿಬಂಧಗಳನ್ನು ಪೂರ್ತಿಯಾಗಿ ಬಿಡುಗಡೆಯಾಗಿ ಒಂದು ಕಾಂತಿಯಾಗಿ ಪರಿವರ್ತನೆಗೊಳ್ತಾ ನಿಮ್ಮ ಆತ್ಮಶಕ್ತಿ
ಅತ್ಯುನ್ನತ ಸ್ಥಾಯಿಗೆ ಹೋಗುತ್ತಿರೋದನ್ನು ಗಮನಿಸಿ. ಹಾಗೆ ಈ ಅದ್ಭುತವಾದ ಶಕ್ತಿಯಿಂದ ಇನ್ನೊಂದು ಸಂಕಲ್ಪವನ್ನು ಮಾಡೋಣ. ನಾನು ಆಧ್ಯಾತ್ಮಿಕವಾಗಿ ಅತ್ಯುನ್ನತವಾದ ಜೀವನವನ್ನು ಜೀವಿಸಬೇಕು. ನನ್ನ ಮೂಲಕ ಈ ವಿಶ್ವವೆಲ್ಲ ಧ್ಯಾನ ಆತ್ಮಜ್ಞಾನದಿಂದ ತುಂಬಿ ಹೋಗಬೇಕು. ಲೇಡಿ ಮಾಸ್ಟರ್ ನಾಡಾ ಅವರಿಂದ ಬರ್ತಾ ಇರೋ ಆ ಹಸಿರು ಬಣ್ಣದ ಕಾಂತಿಯನ್ನು ಗಮನಿಸಿ. ಆ ಕಾಂತಿಯನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿ. ನಿಮ್ಮ ಶ್ವಾಸದ ಮೂಲಕ ಆ ಗ್ರೀನ್ ಕಲರ್ ಎನರ್ಜಿ ನಿಮ್ಮ ಹೃದಯದೊಳಗೆ ಪ್ರವೇಶಿಸ್ತಾ ನಿಮ್ಮ ಹೃದಯವೆಲ್ಲ ಆ ಹಸಿರು ಬಣ್ಣದಿಂದ ಕಾಂತಿನ ತುಂಬಿದೆ. ನಿಮ್ಮ ಹೃದಯ ಈ ವಿಶ್ವದ ಹೃದಯ ಅನುಸಂಧಾನವಾಗಬೇಕು ಅಂತ ಅಂದ್ಕೊಳ್ಳಿ. ವಾಟ್ ಅ ವಂಡರ್ಫುಲ್ ಎನರ್ಜೀಸ್ ಮೈ ಡಿಯರ್ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಮನಸ್ಸಿಗೆ ಸರಿಯಲ್ಲದ ಶಕ್ತಿ ಪೋಷಣೆ ಇಲ್ಲದ್ರಿಂದ ಏನಾಗುತ್ತೆ, ಎಷ್ಟೋ ಬಾರಿ ಬೇರೆಯವರ ಮಾತುಗಳು ಆಲೋಚನಕ್ಕೆ ನಾವು ಸ್ಪಂದಿಸ್ತಾ ದುಃಖವನ್ನು ಭಯವನ್ನು ನಿರಾಶೆಯ ಜೀವನವನ್ನು ಜೀವಿಸ್ತಾ ಇರ್ತೀವಿ. ಬೇರೆಯವರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ತುಂಬ ಇರುತ್ತೆ. ಇದಕ್ಕೆ ಸಂಬಂಧಿಸಿ ಒಂದು ಸಂಕಲ್ಪವನ್ನು ಮಾಡೋಣ. ಬೇರೆಯವರ ಕೆಳಸ್ಥಾಯಿ ಆಲೋಚನೆಗಳ ಮೂಲಕ ಪ್ರೇರೇಪಿತವಾದ ನನ್ನ ಮನಸ್ಸು ಪೂರ್ತಿಯಾಗಿ ಪೂರ್ಣಾತ್ಮನ ಶಕ್ತಿಯಿಂದ ತುಂಬಬೇಕು. ಎಷ್ಟೋ ಶಕ್ತಿವಂತ ಆಗಬೇಕು. ನನ್ನ ಮನಸ್ಸು ಪ್ರತಿ ಕ್ಷಣ ಆನಂದವಾದ ಪ್ರಶಾಂತವಾದ ದಿವ್ಯವಾದ ಕಾಂತಿಯಿಂದ ತುಂಬಬೇಕು ಅಂತ ಅಂದ್ಕೊಳ್ಳಿ. ಬೇರೆಯವರಿಂದ ನಿಮಗೆ, ನಿಮ್ಮಿಂದ ಬೇರೆಯವರಿಗೆ ಮಧ್ಯೆ ಏರ್ಪಾಡಾದ ಸರಿಯಲ್ಲದ ಕಾರ್ಡ್ಸ್ ಎಲ್ಲವೂ ಇವಾಗಲೇ ಕತ್ತರಿಸಲ್ಪಡಬೇಕು ಅಂತ ಆರ್ಕೇಂಜಲ್ ಮೈಕಲನ್ನು ಕೇಳ್ಕೊಳ್ಳಿ. ಅನವಶ್ಯಕವಾದ ರಿಲೇಷನ್ಶಿಪ್ ಕಾರ್ಡ್ಸ್ ಏರ್ಪಾಡಾಗಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮ್ಮ ಲೈಫಲ್ಲಿ. ಸೊ ಈ ಥರದ ಕಾರ್ಡ್ಸ್ ಎಲ್ಲವೂ ಈ ಕ್ಷಣವೇ ನಿಮ್ಮಿಂದ ಬಿಡುಗಡೆಯಾಗಬೇಕು ಅಂತ ಆರ್ಕೇಂಜಲ್ ಮೈಕಲನ್ನು ಕೇಳ್ಕೊಳ್ಳಿ. ಫ್ರೆಂಡ್ಸ್, ನಾವು ಯಾವಾಗಲೂ ಮನಸ್ಸಿನಿಂದಲ್ಲ ಹೃದಯದಿಂದ ಕನೆಕ್ಟ್ ಆಗಿರಬೇಕು. ಸೊ ನಿಮ್ಮ ಸುತ್ತ ಇರೋರು ನಿಮ್ಮ ಆತ್ಮೀಯರ ಜೊತೆ ಈ ಕನೆಕ್ಷನ್ ಕ್ರಿಯೇಟ್ ಆಗಬೇಕು ಅಂತ ಕೇಳ್ಕೊಳ್ಳಿ. ನಿಮ್ಮ ಹೃದಯದಿಂದ ಅವರ ಹೃದಯಕ್ಕೆ ಆ ಕನೆಕ್ಷನ್ ಕ್ರಿಯೇಟ್ ಆಗಬೇಕು ಅಂತ ಆರ್ಕೇಂಜಲ್ ಮೈಕಲನ್ನು ಕೇಳ್ಕೊಳ್ಳಿ. ಅತ್ಯುನ್ನತ ಶಕ್ತಿ ತರಂಗಗಳು ನಿಮ್ಮಿಬ್ಬರ ಮಧ್ಯೆ ಹರಿದಾಡ್ತಾ ಅದ್ಭುತವಾದ ರಿಲೇಷನ್ ಕ್ರಿಯೇಟ್ ಆಗಲಿ ಅಂತ ಅಂದ್ಕೊಳ್ಳಿ. ಈ ಅದ್ಭುತವಾದ ಶಕ್ತಿ ನೆಲೆಯೂರೋಕೆ ಬೇಕಾದ ವ್ಯವಸ್ಥೆ ಎಲ್ಲವೂ ನಿಮಗೆ ಏರ್ಪಾಡಾಗಲಿ ಅಂತ ಕೇಳ್ಕೊಳ್ಳಿ. ಗಮನಿಸಿ, ಆ ಪ್ರೀತಿಯ ಅಲೆಗಳು ನಿಮ್ಮಿಂದ ನಿಮ್ಮ ಇಷ್ಟವಾಗೋರು ಹೃದಯಕ್ಕೆ ಕನೆಕ್ಟ್ ಆಗ್ತಾ ಒಂದು ಬ್ಯೂಟಿಫುಲ್ ಫೀಲಿಂಗನ್ನು ನಿಮಗೆ ತಂದುಕೊಡ್ತಾ ಇದೆ. ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏರ್ಪಾಡಾದ ಭಯಗಳು, ಬೇರೆಯವರಿಂದ ಕ್ರಿಯೇಟ್ ಆದ ಸರಿಯಲ್ಲದ ಆಲೋಚನೆ ತರಂಗಗಳು, ಅಹಂಕಾರ, ಪಾಸ್ಟ್ಗೆ ಸಂಬಂಧಿಸಿದ ಉಪಯೋಗ
ಇಲ್ಲದೇ ಇರೋ ಆಲೋಚನೆ ರೂಪಗಳು ಎಲ್ಲವೂ ಆರ್ಕಿಟೋರಿಯನ್ ಲಿಕ್ವಿಡ್ ಎನರ್ಜಿ ಲೈಟಿಂದ ಸಂಪೂರ್ಣವಾಗಿ ತುಂಬಿ ಹೋಗಿ ಅವೆಲ್ಲವೂ ಕೂಡ ನನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ಕಾನ್ಷಿಯಸ್ ಮೈಂಡಿಂದ ಪೂರ್ತಿಯಾಗಿ ಬಿಡುಗಡೆಯಾಗಬೇಕು ಅಂತ ಅಂದ್ಕೊಳ್ಳಿ. ಅತ್ಯದ್ಭುತವಾದ ಬಂಗಾರದ ಕಾಂತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲವನ್ನ ಕ್ಲೆನ್ಸ್ ಮಾಡ್ತಾ ಇದೆ. ಒಂದು ಪೊರ, ಇನ್ನೊಂದು ಪೊರೆ, ಹೀಗೆ ಎಲ್ಲ ಪೊರೆಗಳನ್ನು ಶುದ್ಧಿ ಮಾಡ್ತಾ ಇದೆ. ಅತ್ಯುನ್ನತವಾದ ಬ್ಲೂ ಪ್ರಿಂಟ್, ಅತ್ಯುನ್ನತವಾದ ಜೀವನ ಪ್ರಣಾಳಿಕಾ ಅನುಗುಣವಾಗಿ ಜೀವನ ಮಾಡೋಕೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಮತ್ತಷ್ಟು ಈ ಗೋಲ್ಡನ್ ಲೈಟ್ ಕಳಿಸಬೇಕಾಗಿ ನಿಮ್ಮ ಪೂರ್ಣಾತ್ಮನನ್ನು, ನಿಮ್ಮ ಸುತ್ತಲಿರೋ ಆ ಮಾಸ್ಟರ್ಸನ್ನು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಕ್ಷತ್ರ ಲೋಕವಾಸಿಯಾದ ಮಾಸ್ಟರ್ ಎಲೋಹಿಮ್ ಅವರನ್ನು ಇನ್ವೈಟ್ ಮಾಡೋಣ. ಫ್ರೆಂಡ್ಸ್, ಹಿಂದೆ ಅಥವಾ ಹಿಂದಿನ ಜನ್ಮಗಳಲ್ಲಿ ವಿಧ ವಿಧವಾದ ಜೀವನ ಪಾಠಗಳನ್ನು ಕಲ್ತಿರ್ತೀವಿ, ಅದನ್ನು ಪೂರ್ಣಗೊಳಿಸಿರ್ತೀವಿ. ಆದರೆ ಅದಕ್ಕೆ ಸಂಬಂಧಿಸಿದ ನಮೂನೆಗಳು, ಪ್ಯಾಟ್ರನ್ಸ್, ಶಕ್ತಿಗಳು ನಮ್ಮ ಆಲೋಚನೆಗಳಲ್ಲಿ, ಮನಸ್ಸುಗಳಲ್ಲಿ ಇನ್ನೂ ಹೊತ್ತು ತರ್ತಾ ಇರ್ತೀವಿ. ಇವಾಗ ಅವೆಲ್ಲವೂ ಪಾಠಗಳು ಪೂರ್ತಿ ಆಗಿದ್ರೂ ಕೂಡ ಗತ ಜನ್ಮ ಜೀವನ ಪಾಠಗಳಿಗೆ ಸಂಬಂಧಿಸಿದ ಪ್ರಸ್ತುತ ಜೀವನದಲ್ಲಿ ನಾವು ಹೊತ್ತು ತರ್ತಾ ನೋವನ್ನು, ತೊಂದರೆಗಳನ್ನು, ಅನುಭವಗಳ ಪ್ರತಿಕೂಲ ಆಲೋಚನೆ ರೂಪಗಳ ಮೂಲಕ, ಪ್ರತಿಕೂಲ ಆಲೋಚನಾ ಶಕ್ತಿ, ಪ್ರತಿಕೂಲ ಸೂಕ್ಷ್ಮ ಆಲೋಚನೆಗಳು, ಪ್ರತಿಕೂಲ ಶಕ್ತಿ ನಮೂನೆಗಳು ನಿಮ್ಮ ಸಬ್ಕಾನ್ಷಿಯಸ್ ಅಲ್ಲಿ ಇನ್ನೂ ಇರ್ತವೆ. ಈ ಥರದ್ದೆಲ್ಲವೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ಸಿಂದ ಸಂಪೂರ್ಣವಾಗಿ ತೊಲಗಿ ಹೋಗಬೇಕು ಅಂತ ಮಾಸ್ಟರ್ ಎಲೋಹಿಮ್ ಅನ್ನು ಕೇಳ್ಕೊಳ್ಳೋಣ. ಈ ಆಲೋಚನೆ ರೂಪಗಳು ನಿಮ್ಮ ಸಬ್ಕಾನ್ಷಿಯಸ್ಸಿಂದ ಫ್ಲಶ್ ಆಗಿ ಹೊರಗಡೆ ಹೋಗ್ತಾ ಇರೋದನ್ನು ಗಮನಿಸಿ. ನ್ಯೂ ಎನರ್ಜಿ ಗೋಲ್ಡನ್ ವ್ಯಾಕ್ಯೂಮ್ ಕ್ಲೀನರ್ ಇಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನೂ ಮಿಗಿಲಿರೋ ಎಲ್ಲ ಪ್ರತಿಕೂಲ ಆಲೋಚನಾ ಶಕ್ತಿಗಳು ತೊಲಗಿಂಚಮನೆ ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕತ್ತಲಕ್ಕೆ ಸಂಬಂಧಿಸಿದ ಎನರ್ಜಿ, ಗುರುತುಗಳು, ಮುದ್ರಗಳು ಪೂರ್ತಿಯಾಗಿ ತೊಲಗಿ ಹೋಗಿ ಕಾಂತಿಯಿಂದ ತುಂಬಬೇಕು ಅಂತ ಅಂದ್ಕೊಳ್ಳಿ. ನಿಮ್ಮ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಬರ್ತಾ ಇರೋ ಪ್ರತಿ ಆಲೋಚನೆ 5th ಡೈಮೆನ್ಷನ್ ಎನರ್ಜಿಯಿಂದ ತುಂಬಿರಬೇಕು ಅಂತ ಕೇಳ್ಕೊಳ್ಳಿ. ನಿಮ್ಮ ನಿದ್ರೆಯಲ್ಲಿ ಪ್ರತಿದಿನ ಈ ಪ್ರಕ್ರಿಯೆ ನಡೆಯಬೇಕು ಅಂತ ಎಲೋಹಿಮನ್ನು ಕೇಳ್ಕೊಳ್ಳಿ. ಅಂದರೆ ಪ್ರತಿದಿನ ನಾವು ಮಲಗಿದಾಗ ನಮ್ಮ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡಲ್ಲಿ ಇರೋ ಕತ್ತಲೆಗೆ ಅಂದರೆ ಕೆಳಸ್ಥಾಯಿಗೆ ಸಂಬಂಧಿಸಿದ ಎನರ್ಜಿಸ್ ಎಲ್ಲವೂ ರಿಲೀಸ್ ಆಗಿ 5th ಡೈಮೆನ್ಷನ್ಗೆ ಸಂಬಂಧಿಸಿದ ಉನ್ನತವಾದ
ಆಲೋಚನೆಗಳು ಎನರ್ಜಿಯಿಂದ ತುಂಬಿ ಹೋಗಬೇಕು ಅಂತ ನಾವು ಆ ಎಲೋಹಿಮನ್ನು ರಿಕ್ವೆಸ್ಟ್ ಮಾಡ್ತಿರೋ ಹಾಗೆ. ಎಷ್ಟು ಅದ್ಭುತವಾದ ಸಂಕಲ್ಪ ಅಲ್ವಾ? ಅದೇ ರೀತಿಯಾಗಿ ಎಲೋಹೀಮ್ ಕೂಡ ನಮ್ಮೆಲ್ಲರಿಗೂ ಪ್ರತಿದಿನ ಸಹಾಯ ಮಾಡೋಕ್ಕೆ ಸಂಪೂರ್ಣವಾಗಿ ಸಿದ್ಧರಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇನ್ನೊಂದು ಸಂಕಲ್ಪವನ್ನು ಮಾಡೋಣ. ಈ ಥರ ಮನಸ್ಸಲ್ಲಿ ಅಂದ್ಕೊಳ್ಳಿ, ಭಯಕ್ಕೆ, ಕೋಪಕ್ಕೆ, ನೆಗೆಟಿವ್ ಆಲೋಚನೆಗಳಿಗೆ ಸಂಬಂಧಿಸಿದ ಸರಿಯಲ್ಲದ ಎನರ್ಜಿ ಕಾರ್ಡ್ಸ್ ನಿಮ್ಮಿಂದ ತೊಲಗಿ ಹೋಗಬೇಕು ಅಂತ ಆರ್ಕೇಂಜಲ್ ಮೆಟಟ್ರಾನನ್ನು ಕೇಳ್ಕೊಳ್ಳಿ. ಈ ಥರ ಮನಸ್ಸಲ್ಲಿ ಅಂದ್ಕೊಳ್ಳಿ, ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಆದರೂ, ಸಮಯದಲ್ಲಾದರೂ, ಪರಿಸ್ಥಿತಿಗಳಲ್ಲಾದರೂ, ಪ್ರದೇಶಗಳಿಗಾದರೂ ಸಂಬಂಧಿಸಿದ ಏರ್ಪಾಡಾದ ಭಯ, ನೋವು, ಕೋಪ, ನೆಗೆಟಿವ್ ಆಲೋಚನೆಗಳು, ಸರಿಯಲ್ಲದ ನಮ್ಮಕಗಳು ಸಂಬಂಧಿಸಿದ ಎನರ್ಜಿ ಕಾರ್ಡ್ಸ್ ಯಾವಾಗಿಂದ ಅವಾಗಲೇ ಪೂರ್ತಿಯಾಗಿ ತೊಲಗಿ ಹೋಗ್ತಾ ಇರಲಿ ಅಂತ ಆರ್ಕೇಂಜಲ್ ಮೆಟಟ್ರಾನನ್ನು ಕೇಳ್ಕೊಳ್ಳೋಣ. ಅಂದರೆ ಯಾವುದೇ ಸಮಯದಲ್ಲಿ ಏನೇ ಸರಿಯಲ್ಲದ ಎನರ್ಜಿ ಕಾರ್ಡ್ಸನ್ನು ನಾವು ಅಟ್ರ್ಯಾಕ್ಟ್ ಮಾಡಿ ಕ್ರಿಯೇಟ್ ಮಾಡಿದ್ದೇ ಆಗಿರಲಿ, ಆ ಕ್ಷಣಕ್ಕೆ ಅವೆಲ್ಲವೂ ತೊಲಗಿಸ್ತಾ ಇರಿ ಅಂತ ಆರ್ಕೇಂಜಲ್ ಮೆಟಟ್ರಾನನ್ನು ರಿಕ್ವೆಸ್ಟ್ ಮಾಡಿದ ಹಾಗೆ. ಈಗ ಈ ಥರ ಮನಸ್ಸಲ್ಲಿ ಅಂದ್ಕೊಳ್ಳಿ, ನನ್ನ ಜೀವನ ಕಾಲದಲ್ಲಿ ಎಲ್ಲದರ ಜೊತೆ ಹಿಂದಿನ ಕರ್ಮಗಳ ಸರಿಯಲ್ಲದ ಎನರ್ಜೀಸ್, ನಮ್ಮ ಪೂರ್ವಜರ ಸರಿಯಲ್ಲದ ಎನರ್ಜೀಸ್, ಇತರೆ ಗ್ರಹಗಳಿಂದ ಬಂದಿರೋ ಸ್ಟಾರ್ ಎನರ್ಜೀಸ್, ಸ್ಟಾರ್ ಕರ್ಮ, ದೇಶಕರ್ಮ, ವಂಶಕರ್ಮ ಮತ್ತು ಸಾಂಸ್ಕೃತಿಕ ಕರ್ಮಗಳಿಗೆ ಸಂಬಂಧಿಸಿದ ಎಲ್ಲ ಸರಿಯಲ್ಲದ ಎನರ್ಜಿ ಪೂರ್ತಿಯಾಗಿ ಈ ಕ್ಷಣವೇ ನನ್ನ ಶರೀರ ಅವಯವಗಳಿಂದ, ನನ್ನ ಆಸ್ಟ್ರಲ್ ಶರೀರದಿಂದ, ನನ್ನ ಷಟ್ಚಕ್ರಗಳಿಂದ, ಹಾಗೆ ನನ್ನ ಚೈತನ್ಯದಿಂದ ಪೂರ್ತಿಯಾಗಿ ಬಿಡುಗಡೆಯಾಗಿ ಒಂದು ಕಾಂತಿಯಾಗಿ ಮಾರ್ಪಾಡಾಗಬೇಕು ಅಂತ ಅಂದ್ಕೊಳ್ಳಿ. ಯಾರೂ ಕಣ್ಣನ್ನು ಬಿಡದೆ ನಿಮ್ಮ ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿ, ಹಿಂದಕ್ಕೆ ಬಾಗಿ ಮೂಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕೋ ಅದನ್ನು ಊಹೆ ಮಾಡಿಕೊಳ್ಳಿ. ಎಷ್ಟೋ ಸೃಜನಾತ್ಮಕವಾಗಿ ಆತ್ಮಶಕ್ತಿಯಿಂದ, ಆತ್ಮಜ್ಞಾನದಿಂದ ಒಬ್ಬ ಬುದ್ಧನಾಗಿ, ಜೀಸಸ್ ಆಗಿ, ಕೃಷ್ಣನ ಥರ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯ ಥರ ನೀವು ಈ ಭೂಮಿಯ ಮೇಲೆ ಜೀವಿಸ್ತಾ ಎಷ್ಟೋ ಜನಕ್ಕೆ ಆತ್ಮಜ್ಞಾನವನ್ನು ಅಂದಿಸ್ತಾ ಇರೋದನ್ನು ನೋಡಿ ವಿಜುವಲೈಸ್ ಮಾಡ್ಕೊಳ್ಳಿ. ಯಾವಾಗ ನೀವು ವ್ಯಕ್ತಿಗತವಾಗದೆ ಎಲ್ಲರ ಬಗ್ಗೆ, ಎಲ್ಲರ ಶ್ರೇಯಸ್ಸ ಬಗ್ಗೆ ಆಲೋಚನೆ ಮಾಡ್ತಿರೋ ಆಗ ಯಾವಾಗ ಈ ಥರ ಉನ್ನತವಾಗಿ ನೀವು ಆಲೋಚಿಸ್ತಾರಲ್ವಾ, ಆಗ ವಿಶ್ವದ ಮೇಧಸ್ಸಿನ ಜೊತೆ, ಕ್ವಾಂಟಮ್ ಮೈಂಡಿನ ಜೊತೆ, ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ ಅವರ ಜೊತೆ, ಪರಮ ಗುರುಮಂಡಲಿಯವರ ಜೊತೆ, ಅವರ ಪ್ರಣಾಳಿಕದಲ್ಲಿ ಶಂಬಾಲ ಮಾಸ್ಟರ್ಸ್ ಜೊತೆ ನೀವು ಸಂಪೂರ್ಣವಾಗಿ ಅನುಸಂಧಾನವಾಗ್ತೀರಾ. ಸೊ ವಿಜುವಲೈಸ್ ಮಾಡ್ಕೊಳ್ಳಿ,
ಅದ್ಭುತವಾದ, ಜ್ಞಾನಪೂರ್ವಕವಾದ, ಶಕ್ತಿಯುತವಾದ, ಸೃಜನಾತ್ಮಕತೆಯಿಂದ ಕೂಡಿದ ಜೀವನವನ್ನು ನೀವು ನಡೆಸ್ತಾ ಒಬ್ಬ ಬುದ್ಧನ ಥರ, ಜೇಸಸ್ ಥರ, ಭತ್ರಿಜಿ ಥರ ಪ್ರತಿಯೊಬ್ಬರಿಗೂ ಧ್ಯಾನ, ಆತ್ಮಜ್ಞಾನವನ್ನು ನೀವು ಹೇಳ್ಕೊಡ್ತಾ ಇದ್ದೀರಂತ ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ವಿಜುವಲೈಸೇಷನ್ ಮಾಡ್ಕೊಳ್ಳೋಣ. ಈ ಆರ್ಕುಟೋರಸ್ ಲೋಕಕ್ಕೆ ನಾವೆಲ್ಲರೂ ಟ್ರಾವೆಲ್ ಮಾಡೋಣ. ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗೋಕ್ಕೆ ನಾಹ, ಮೋಚ ಅವರನ್ನು ಇನ್ವೈಟ್ ಮಾಡೋಣ. ಆ ಗ್ರಹದಲ್ಲಿ ಮಯ್ಯ ಆಲಯಕ್ಕೆ ಕರ್ಕೊಂಡೋಗಿ ಅಂತ ನಮ್ಮನ್ನು ಈ ಆರ್ಕುಟೋರಿಯನ್ಸನ್ನು ರಿಕ್ವೆಸ್ಟ್ ಮಾಡಿಕೊಳ್ಳೋಣ. ನಾವೆಲ್ಲರೂ ಒಂದೇ ಕಾಂತಿಯಾಗಿ ಮಾರಿ ಆರ್ಕುಟೋರಸ್ ಲೋಕಕ್ಕೆ ನಾಹೋ ಮಾಚ ಅವರ ಸಹಾಯದಿಂದ ಹೋಗ್ತಾ ಇದ್ದೀವಿ. ಅಲ್ಲಿರೋ ಮಾಸ್ಟರ್ಸ್ ಎಲ್ಲರೂ ಕೂಡ ನಮಗೆ ವೆಲ್ಕಮ್ ಮಾಡ್ತಾ ನಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಆ ಮಯ್ಯ ಆಲಯದಲ್ಲಿ ನಾವೆಲ್ಲರೂ ಪ್ರವೇಶ ಮಾಡ್ತಾ ಅಲ್ಲಿ ಧ್ಯಾನವನ್ನು ಮಾಡೋಣ. ಅಲ್ಲಿರೋ ಮಾಸ್ಟರ್ಸ್ಗೆ ಈ ಮಯ್ಯ ಆಲಯಕ್ಕೆ ಸಂಬಂಧಿಸಿದ ಸ್ವಚ್ಛವಾದ, ಶಕ್ತಿವಂತವಾದ ದ್ರವ ಥರ ಇರೋ ನೀರು ನಿಮ್ಮ ತಲೆಯ ಮೇಲೆ ಹಾಕಿ ಅಂತ ಅವರನ್ನು ಕೇಳ್ಕೊಳ್ಳೋಣ. ನಾವು ಕೇಳ್ತಾ ಇದ್ದಂಗೆ ಆ ಶಕ್ತಿಯುತವಾದ ದ್ರವ ಥರ ಇರೋ ಆ ನೀರು ನಿಮ್ಮ ತಲೆಯ ಮೇಲೆ ಹಾಕ್ತಾ ಅದ್ಭುತವಾದ ಶಕ್ತಿಯನ್ನು ನಿಮ್ಮಲ್ಲಿ ಪ್ರೇರೇಪಿಸ್ತಾ ಇದ್ದಾರೆ. ವಿಜುವಲೈಸ್ ಮಾಡ್ಕೊಳ್ಳಿ. ಆ ಮೋಸ್ಟ್ ಹೈಯೆಸ್ಟ್ ಎನರ್ಜಿ ಇರೋ ಆ ನೀರನ್ನು ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಇವಾಗ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಈ ಪವಿತ್ರವಾದ ನೀರು ನನ್ನ ಶರೀರವನ್ನೆಲ್ಲ ತಾಕಿ ನನ್ನ ಶರೀರ ಪೂರ್ತಿಯಾಗಿ ಆ ನೀರಿನ ಶಕ್ತಿಯಿಂದ ತುಂಬಿ ಹೋಗಲಿ. ನನ್ನ ಚೈತನ್ಯವೆಲ್ಲ ಈ ನೀರಿನ ಶಕ್ತಿಯಿಂದ, ಕಾಂತಿಯಿಂದ ತುಂಬಿ ಹೋಗಿ ಈ ಭೂಮಿಯ ಮೇಲೆ ನಾನು ಅಸೆಂಡ್ ಆಗೋದಕ್ಕೆ ಅಡ್ಡಿ ಆಗ್ತಾ ಇರೋ ನನ್ನ ಸರಿಯಲ್ಲದ ಆಲೋಚನೆಗಳು, ಸರಿಯಲ್ಲದ ನಂಬಿಕೆ ವ್ಯವಸ್ಥೆಗಳು ನನ್ನ ಚೈತನ್ಯದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನೀವು ಗಮನಿಸ್ತಾ ಇದ್ದರೆ ನಿಮ್ಮ ಶರೀರದಿಂದ, ನಿಮ್ಮ ಆರಾ ಫೀಲ್ಡ್ನಿಂದ ಒಂದು ಬೂದಿ ಬಣ್ಣದ ಒಂದು ಹೊಗೆ ನಿಮ್ಮಿಂದ ಹೋಗ್ತಾ ಇರೋದನ್ನು ಗಮನಿಸಿ. ಅವೆಲ್ಲವೂ ಕೂಡ ಪೂರ್ತಿಯಾಗಿ ಬಿಡುಗಡೆಯಾಗಿ ಕಾಂತಿಯಾಗಿ ಮಾರಬೇಕು ಅಂತ ಅಂದ್ಕೊಳ್ಳಿ. ಇದಾದ ನಂತರ ಈ ಮಯ್ಯ ದೇವತೆಗಳನ್ನು ನಿಮಗೆ ಆರ್ಕಿಟೋರಿಯನ್ ಲೋಕದಲ್ಲಿರೋ ಶುದ್ಧೀಕರಣ ರೂಮ್ ಅಂದರೆ ಪ್ಯೂರಿಫಿಕೇಷನ್ ರೂಮ್ಗೆ ಕರೆದೊಯ್ದಿ ಅಂತ ಕೇಳ್ಕೊಳ್ಳೋಣ. ನಾವೆಲ್ಲರೂ ಆ ರೂಮಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲಿ ಪವಿತ್ರವಾದ ಪ್ಲಾಟಿನಿಯಂ ಅಗ್ನಿ ಇದೆ. ಆ ಅಗ್ನಿ ಮುಂದೆ ಕುತ್ಕೊಂಡು ಧ್ಯಾನವನ್ನು ಮಾಡೋಣ. ಈ ಕಾಂತಿಯ ಭಾಷೆಯಲ್ಲಿ ಶಾನ್ ಹೋ ಟಿ, ಶಾನ್ ಹೋ ಟಿ, ಶಾನ್ ಹೋ ಟಿ ಅಂತ ಮನಸ್ಸಿನಲ್ಲೇ 5 ಬಾರಿ ನಾವು ಹೇಳ್ಕೊಳ್ಳೋಣ. ಈ ಎನರ್ಜಿ ನಿಮ್ಮ ಅವಯವಗಳು,
ಕಣಗಳು, ರಕ್ತ ಪ್ರವಾಹ, ಎಲುಬುಗಳು, ಮೂತ್ರಪಿಂಡ ಹಾಗೂ ನಿಮ್ಮ ಹೃದಯವನ್ನು ಶುಭ್ರ ಮಾಡ್ತವೆ. ಈ ಕಾಂತಿಯ ಭಾಷೆ ಏನು ಅಂದರೆ, ಶಾನ್ಹೋಟಿ ಅಂದರೆ ನಿಮ್ಮ ಭೌತಿಕ ಶರೀರ ಎಲ್ಲವೂ ಕೂಡ ಶುಭ್ರವಾಗಬೇಕು ಅಂತ ಅವರನ್ನು ಕೇಳ್ಕೊಳ್ತಿರೋ ಹಾಗೆ. ಅದೇ ರೀತಿಯಾಗಿ ನಿಮ್ಮನ್ನು ಮುಂದಕ್ಕೆ ಹೋಗಕ್ಕೆ ಬಿಡದೇ ಇರೋ, ನಿರ್ಬಂಧ ಮಾಡ್ತಾ ಇರೋ ನಮ್ಮ ಪೂರ್ವಜರ ಕರ್ಮಗಳು, ನಂಬಿಕೆ ವ್ಯವಸ್ಥೆಗಳು ಕೂಡ ಶುದ್ಧಿ ಆಗ್ತಾ ಇದ್ದಾವೆ. ಗಮನಿಸಿ. ಹಿಂದಿನ ಜನ್ಮಗಳಿಗೆ ಸಂಬಂಧಿಸಿದ ಅನುಭವ ಮುದ್ರೆಗಳು ಎಲ್ಲ ನಿಮ್ಮ ಈ ಭೌತಿಕ ಶರೀರದಲ್ಲಿ ನಮೂದಾಗಿರುತ್ತೆ. ನಿಮ್ಮ ಭೌತಿಕ ಶರೀರ ಬಹಳ ಕರ್ಮಗಳ ಮುದ್ರೆಗಳನ್ನು, ನಮೂನೆಗಳನ್ನು ಹೊತ್ತಿ ತಂದಿರುತ್ತೆ. ನಿಮ್ಮ ಚರ್ಮ, ಕೂದಲು, ಬೆರಳು ಮತ್ತು ಆಹಾರದಿಂದ ಅವೆಲ್ಲವೂ ಬಿಡುಗಡೆ ಆಗ್ತಾ ಇರೋದನ್ನು ಗಮನಿಸಿ. ಹಾಗೆ ಈ ಥರ ಗಟ್ಟಿಯಾಗಿ ಅಂದ್ಕೊಳ್ಳಿ, ನಿಮ್ಮ ಆಲೋಚನೆ ಎಲ್ಲವೂ ಶಕ್ತಿಪೂರಕವಾಗಿರಬೇಕು. ನಿಮ್ಮ ಆಲೋಚನೆಗಳು ಎಲ್ಲ ವಿಶ್ವ ಕಲ್ಯಾಣಕ್ಕಾಗಿ, ನಿಮ್ಮ ಉನ್ನತಿಗೆ ಉಪಯೋಗವಾಗುವಂಥವಾಗಿರಬೇಕು ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ತಿಗೆ ಉಪಯೋಗವಾಗೋ ಥರನೇ ನಿಮ್ಮ ಆಲೋಚನೆಗಳಿರಬೇಕು ಅಂತ ಕೇಳ್ಕೊಳ್ಳಿ. ಈ ವಿಶ್ವವೆಲ್ಲ ಧ್ಯಾನ ಶಕ್ತಿಯಿಂದ, ಆತ್ಮಜ್ಞಾನದಿಂದ, ಶಾಕಾಹಾರದಿಂದ, ಪಿರಮಿಡ್ ಶಕ್ತಿಯಿಂದ ಸಂಪೂರ್ಣವಾಗಿ ತುಂಬಿ ಹೋಗಬೇಕು ಅಂತ ಕೇಳ್ಕೊಳ್ಳಿ. ಹಾಗೆ ಆ ಲೋಕದಿಂದ, ಆ ರೂಮಿಂದ ನಾವು ಈ ಪ್ರಸ್ತುತ ಕ್ಷಣಕ್ಕೆ ಬರೋಣ. ಅಲ್ಲಿರೋ ಮಾಸ್ಟರ್ಸ್ಗೆಲ್ಲರೂ ಸಹ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಈ ಕನೆಕ್ಟಿವಿಟಿ ನಿರಂತರವಾಗಿ ಹೀಗೆ ಇರಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಇಡೀ ಧ್ಯಾನದಲ್ಲಿ ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ನಮಗೆ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಹೆಸರು ಹಿಡಿದು ಕೂಡ ನಾವು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸ್ಕೊಳ್ಳೋಣ ಸ್ನೇಹಿತರೆ. ಈ ಅದ್ಭುತವಾದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ನಾವು ಕೃತಜ್ಞತೆಗಳನ್ನು ತಿಳಿಸೋಣ. ಈ ಫಿಸಿಕಲ್ ಬಾಡಿಗೆ, ಈ ಪ್ರಸ್ತುತ ಕ್ಷಣಕ್ಕೆ ವಾಪಸ್ ಬಂದ್ಬಿಡಿ. ನಿಮ್ಮ ಸಹಜವಾದ ಸ್ಥಿತಿಗೆ ಬಂದ್ಬಿಡಿ. ನಿಮಗೆ ಜನ್ಮ ನೀಡಿದ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ನಿಮ್ಮ ಶರೀರಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಅದ್ಭುತವಾದ ಜೀವನಕ್ಕೆ ನೀವು ಕೃತಜ್ಞತೆಗಳನ್ನು ತಿಳಿಸ್ತಾ, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ದ ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಎರಡೂ ಕಣ್ಣುಗಳನ್ನು ಓಪನ್ ಮಾಡಿ ಅಂತ ಹೇಳ್ತಾ, ನೀವು ಗಮನಿಸಿ ನಿಮ್ಮ ದೇಹ ಎಷ್ಟೋ ಹಗುರವಾಗಿ ಅನ್ನಿಸ್ತಾ ಇರುತ್ತೆ, ಇಲ್ಲ ತುಂಬ ನಿದ್ರೆ ಬರ್ತಾ ಇರೋ ಥರ ಆಗ್ತಾ ಇರುತ್ತೆ. ಇಮ್ಮಿಡಿಯೇಟಾಗಿ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಕೊಳ್ಳಿ. ಆಗ ಯಾವ ಪ್ರೋಸೆಸ್ ಅರ್ಧ ಆಗಿರುತ್ತೋ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಈ ಧ್ಯಾನವನ್ನು ನೀವು ಸತತವಾಗಿ 21 ದಿವಸ 41 ದಿವಸ ಮಾಡಿದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಎಷ್ಟೋ ಬದಲಾವಣೆಗಳನ್ನು ನೀವು ನೋಡ್ತೀರಾ. ಇಷ್ಟೊತ್ತು ಈ ಧ್ಯಾನದಲ್ಲಿ ನನ್ನ ಜೊತೆ ಒಂದಾಗಿದ್ದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಥ್ಯಾಂಕ್ ಯು ಸೋ ಮಚ್.